ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ನಸ್ರೀನ್ ಸುಲ್ತಾನ್ ಅವರು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಮೊದಲ ಸ್ಥಾನವನ್ನ ಕೊಡಲಾಗಿದೆ. ತಾಯಿಯೇ ಮೊದಲ ಗುರು ಎಂಬಂತೆ ಹೆಣ್ಣನ ವಿದ್ಯಾದೇವತೆ, ಹಸಿವನ್ನು ತುಂಬಿಸುವ ಭೂಮಿ ತಾಯಿ ಹಾಗೂ ನಾಡದೇವತೆ ನದಿಗಳು ಸೇರಿ ಹಲವಾರು ರೂಪದಲ್ಲೂ ಹೆಣ್ಣನ್ನ ಗೌರವಿಸುತ್ತಿರುವುದಕ್ಕೆ ಕಾಣಬಹುದಾಗಿದೆ. ಹೆಣ್ಣಿಗೆ ಗೌರವ ಸಿಗುತ್ತಿಲ್ಲವೆಂಬ ನಮ್ಮಲ್ಲಿನ ಕೊರಗು ನಾವು ಹೋಗಲಾಡಿಸಬೇಕಾದ್ರೆ ನಾವು ಮೊದಲು ಗೌರವಯುತವಾಗಿ ಬದುಕಲು ಬೇಕಾದ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳುವ ಮೂಲಕ ಅದನ್ನ ಪಡೆಯಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮೇಲ್ವಿಚಾರಕಿ ಮೈನಾವತಿ, ಅಂಗನವಾಡಿ ಕಾರ್ಯಕರ್ತೆ ಈರಮ್ಮ, ಅಂಗನವಾಡಿ ಸಹಾಯಕಿ ಮತ್ತು ಸಮಾಜ ಸೇವೆಗೈಯುತ್ತಿರುವ ನಾಗಮ್ಮ ಮತ್ತು ಆಶಾ ಕಾರ್ಯಕರ್ತೆಯಾದ ಬಿಂದು ಅವರನ್ನ ಸನ್ಮಾನಿಸಿ ಮಹಿಳಾ ಸಾಧಕಿಯರೆಂದು ಗೌರವಿಸಲಾಗಿದೆ. ಗೌರವ ಸ್ವೀಕರಿಸಿ ಅಂಗನವಾಡಿ ಮೇಲ್ವಿಚಾರಕಿ ಮೈನಾವತಿ ಹಾಗೂ ಆಶಾ ಕಾರ್ಯಕರ್ತೆ ಬಿಂದು ಅವರು ಮಾತನಾಡಿ, ಗೌರವ ಮತ್ತು ಸನ್ಮಾನಗಳು ದುಡ್ಡಿನಿಂದ ಕೊಳ್ಳಲು ಸಾಧ್ಯವಿಲ್ಲ. ನಮಗಾಗಿ ನಮ್ಮ ಜೀವನವನ್ನ ವ್ಯರ್ಥ ಮಾಡದೆ ಸಮಾಜ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡಾಗ ನಮಗೆ ದೊರಕತ್ತೆ. ನಮ್ಮ ಸೇವೆಯನ್ನ ಈ ಶಾಲಾ ಆಡಳಿತ ಮಂಡಳಿಯವರು ಗುರುತಿಸಿ ಗೌರವಿಸುವ ಮೂಲಕ ಇನ್ನಷ್ಟು ಜವಾಬ್ದಾರಿಯನ್ನ ಹೆಚ್ಚಿಸಿದ್ದಾರೆಂದು ತಿಳಿಸಿದರು. ಮುಖ್ಯ ಉಪನ್ಯಾಸ ನೀಡಿದ ಹಾಸ್ಯ ಕಲಾವಿದ ನರಸಿಂಹಮೂರ್ತಿ ಅವರು ಮಾತನಾಡಿ, ಹೆಣ್ಣು ಸಹನೆಯ ಪ್ರತೀಕವಾಗಿರುವುದರಿಂದ ನಮ್ಮ ಸಂಸ್ಕೃತಿಯಲ್ಲಿ ಪೂಜನೀಯ ಸ್ಥಾನವನ್ನ ನೀಡಲಾಗಿದೆ ಎಂದಿದ್ದಾರೆ. ನಾವು ಕಾಲಕ್ಕೆ ಮುಂದೆ ಹೋಗಿ ಇನ್ನೊಂದಿಷ್ಟು ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನೀವು ನೋಡಿದ್ವಿ, ನಾವು ಡ್ಯಾನ್ಸ್ಗಳನ್ನ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಮಕ್ಕಳು. ನೀವೆಲ್ಲ ಹಿಂದೆ ನೀವೆಲ್ಲರಿಗೂ ಶ್ರಮ ಅದ ಅಂತ ನನಗೆ ಗೊತ್ತಾಯ್ತು. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಸೊ ಅಡ್ವಾನ್ಸ್ ಹ್ಯಾಪಿ ವುಮೆನ್ಸ್ ಡೇ. ನಮ್ಮ ಕರ್ನಾಟಕದ ಸಂಸ್ಕೃತಿ ಅಲ್ಲದೆ ನಮ್ಮ ದೇಶದಲ್ಲಿರುವ ಸಂಸ್ಕೃತಿ ಪ್ರಕಾರ ಹೆಣ್ಣಿಗೆ ಮೊದಲಿನ ಸ್ಥಾನ ಕೊಡಬೇಕು. ಹೌದಾ? ಸೊ ಮಾತೃದೇವೋಭವ ಪಿತೃದೇವೋಭವ. ಸೊ ಮಾತೃದೇವೋಭವ ಅಂದರೆ ಫಸ್ಟ್ ಬರ್ತಾ ಇರೋದೇ ಹೆಣ್ಣಿನ ಪ್ಲೇಸ್. ಸೊ ಹಾಗೆ ಹೆಣ್ಣಿನ ಅಪ್ಪಣೆ ಇಲ್ಲದೆ ಯಾವ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೀತಿ ಹೆಣ್ಣಿಗೆ ಗೌರವ ನಮಗೆ ದೊಡ್ಡದಿಂದಾನು ಸಿಗ್ತಾ ಬರಲಿಲ್ಲ. ನನ್ನ ಪ್ರಕಾರ ಹೆಣ್ಣಿಗೆ ಗೌರವ ಕೊಡಿ ಅಂತ ಹೇಳೋದ್ರಿಂದ ಹೆಣ್ಣಿಗೆ ಗೌರವವನ್ನು ಗಳಿಸುವ ವಿಚಾರವನ್ನು ತಿಳ್ಕೊಬೇಕು. ಯಾವಾಗಲೂ ಹೆಣ್ಣಿಗೆ ಗೌರವ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತ ನಮ್ಮ ಸ್ಪೀಚಲ್ಲಿ ಕೇಳ್ತಾನೆ ಇರ್ತೀರ. ಹೆಣ್ಣಿಗೆ ಗೌರವ ಕೊಡೋದಲ್ಲ, ಹೆಣ್ಣಿಗೆ ಗೌರವ ಕೊಡುವ ಥರನೇ ನಾವು ಅದನ್ನ ಪಡ್ಕೋಬೇಕು. ಅರ್ಥ ಆಯ್ತಾ? ಹ್ಯಾಪಿ ಫಾದರ್ಸ್ ಡೇ ಅಂತ ಮಾಡ್ತಾರೆ, ಆದ್ರೆ ಮುಖ್ಯವಾಗಿ ಮಹಿಳಾ ದಿನಾಚರಣೆ ಅಂತ ಮಾಡ್ತಾರೆ. ಯಾಕೆ ಅಂದ್ರೆ ನಮ್ಮ ದೇಶದಾಗ ಯಾಕೆ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಮಾಡ್ಲೇಬೇಕು. ಮಹಿಳಾ ದಿನಾಚರಣೆ ಒಂದು ದಿನ ಅಲ್ಲ, ಇಡೀ ವರ್ಷಗಳ ಕಟ್ಟಲೆ ಕಾಲ ಪ್ರತಿದಿನ ಮನೆಯಲ್ಲಿ ಮಹಿಳೆಯ ದಿನಾಚರಣೆ ಆಗಬೇಕು. ಯಾಕೆ ಅಂದ್ರೆ ಆಕೆ ನೀವು ಹೊರಗಡೆ ಕೆಲಸ ಮಾಡ್ತೀರಿ, ಮನೆಗೆ ಹೋಗ್ಮೇಲೆ ಮನೆಗೆ ಕೆಲಸ ಮಾಡ್ತೀರಿ. ನಾವು ಇಲ್ಲಿ ಕೆಲಸ ಮಾಡ್ತೀವಿ, ಮನೆಗೆ ಹೋಗ್ಮೇಲೆ ರೆಸ್ಟ್ ತಗೊಳ್ತೀವಿ. ಆದ್ರೆ ನೀವು ರೆಸ್ಟ್ ತಗೊಳ್ಳಿಲ್ಲ, ಅಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕೆಲಸ. ಆದ್ರಿಂದ ಪ್ರತಿದಿನವೂ ಮಹಿಳಾ ದಿನಾಚರಣೆ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿದ್ರಂತೆ. ಅಮೆರಿಕಕ್ಕೆ ಹೋದಾಗ ಅಲ್ಲಿ ಕೇಳ್ತಾರೆ, ನಮ್ಮ ದೇಶದಾಗ ನಾವು ಗಂಡಿಗೂ ಹೆಣ್ಣಿಗೂ ಸಮಾನ ಸ್ಥಾನ ಕೊಟ್ಟಿವಿ, ನಿಮ್ಮ ದೇಶದಾಗ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ದೇಶದಾಗ ಕೊಟ್ಟಿಲ್ಲ. ಆಗ ಅಲ್ಲಿದ್ದವರೆಲ್ಲ ನಗ್ತಾರೆ, ಭಾರತದಾಗ ಗಂಡಿಗೂ ಹೆಣ್ಣಿಗೂ ಸಮಾನ ಸ್ಥಾನ ಕೊಟ್ಟಿಲ್ಲ. ಇಂಡಿಯಾ ಈಸ್ ಪೂರ್ ಕಂಟ್ರಿ, ಬ್ಯಾಕ್ವರ್ಡ್ ಕಂಟ್ರಿ. ಭಾರತ ಹಿಂದುಳಿದ ದೇಶ, ಅಲ್ಲಿ ಗಂಡಿಗೆ ಹೆಣ್ಣಿಗೆ ಸಮಾನ ಸ್ಥಾನ ಕೊಟ್ಟಿಲ್ಲ ಅಂತ. ಆಗ ಸ್ವಾಮೀಜಿ ವಿವೇಕಾನಂದರು ಹೇಳ್ತಾರೆ, ಎಸ್, ನನ್ನ ದೇಶದಲ್ಲಿ ಗಂಡಿಗೂ ಹೆಣ್ಣಿಗೂ ಸಮಾನ ಸ್ಥಾನ ಕೊಟ್ಟಿಲ್ಲ. ಹೆಣ್ಣಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದೇವೆ, ಗಂಡಿಗೆ ದ್ವಿತೀಯ ಸ್ಥಾನ ಕೊಟ್ಟಿದ್ದೇವೆ. ನಾವು ಭಾರತ್ ಮಾತಾ ಕಿ ಜೈ ಅಂತೀವಾಗಲಿ ಭಾರತ್ ಪಿತಾ ಕಿ ಜೈ ಅನ್ನೋದೇ. ಮಹಿಳಾ ದಿನಾಚರಣೆ ನಿಮಿತ್ತ ಶಾಲೆಯಲ್ಲಿ ಶಿಕ್ಷಕಿಯರನ್ನ ಗೌರವಿಸಲಾಗಿದೆ. ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ. ಇದೇ ವೇಳೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಶಕೀಬ್, ಉಪಾಧ್ಯಕ್ಷ ಅಬ್ದುಲ್ ಗನಿ ಸೇರಿ ಶಾಲಾ ಶಿಕ್ಷಕರಿಂದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.